ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ತುಂಬ ನಿರೀಕ್ಷಿತವಾಗಿ ಕಾಯುತ್ತಿರುವ 300 ರೂಪೀಸ್ ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿನ ಕೊಡ್ತೀವಿ. ಅದ್ರ ಜೊತೆ ನಮಗೆ ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ ಅಂದರೆ ರೂಮ್ಸ್ನ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ದರ್ಶನದ ಟಿಕೆಟ್ಸು ಮತ್ತು ರೂಮ್ಸ್ನ ಯಾವಾಗ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ, ಯಾವ ರೀತಿಯಾಗಿ ನೀವು ಬುಕ್ ಮಾಡ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ ಸೆಪ್ಟೆಂಬರ್ ತಿಂಗಳ ಬಹುನಿರೀಕ್ಷಿತವಾದ 300 ರೂಪೀಸ್ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಜೂನ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಈ ಒಂದು ಆನ್ಲೈನ್ ಟಿಕೆಟ್ಸ್ನ ನಾವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ಇದರ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 300 ರೂಪಾಯಿ ಆಗಿರುತ್ತೆ. ನೀವು ಒಂದೇ ಲಾಗಿನ್ ಇಂದ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಆದರೆ ನಿಮಗೆ ಈಸಿಯಾಗಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ಆದಷ್ಟು ನೀವು ಒಂದು ಲಾಗಿನ್ ಇಂದ 3 ಅಥವಾ 4 ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಗ ಈಸಿಯಾಗಿ ನಿಮಗೆ ಟಿಕೆಟ್ಸ್ ಬುಕ್ ಆಗುತ್ತೆ. ಇನ್ನು ಈ 300 ರೂಪೀಸಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೀವು ಸ್ಲಾಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಹಲವಾರು ಸ್ಲಾಟ್ಸಲ್ಲಿ ನಮಗೆ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಅಲ್ಲ, ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ದರ್ಶನದ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಮ ದರ್ಶನದ ಟಿಕೆಟ್ ಬುಕ್ ಆಗುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಅವರ ಒಂದು ಆಧಾರ್ ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ಯಾರೆಲ್ಲ 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲ್ ಇಂದ ಇರುತ್ತೆ. ಮತ್ತೆ ನಿಮಗೆ ದರ್ಶನ ಆಗ್ಲಿಕ್ಕೆ 3 ರಿಂದ 5 ಅವರ್ ಸಮಯ ಆದ್ರೂ ಹಿಡಿಯುತ್ತೆ. ಇನ್ನು ಯಾರೆಲ್ಲ ಈ ಬಾರಿ 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ, ನಿಮಗೆ ಈ ವಿಷಯನೂ ಗಮನದಲ್ಲಿ ಇಟ್ಕೋಬೋದಾಗಿರುತ್ತೆ. ಅದೇನಂದ್ರೆ ನಮಗೆ ತಿರುಮಲದಲ್ಲಿ 2 ಬಾರಿ ಈ ಸರಿ ಬ್ರಹ್ಮೋತ್ಸವ ನಡೀತಾ ಇದೆ. ಅದರಲ್ಲಿ ಮೊದಲನೇದು ಸೆಪ್ಟೆಂಬರ್ ತಿಂಗಳಲ್ಲಿ, ಇನ್ನೊಂದು ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಸಾಲಕಟ್ಲ ಬ್ರಹ್ಮೋತ್ಸವ ಅಂತ ನಡೀತಾ ಇದೆ. ಇದು ನಮಗೆ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ನಮಗೆ ಬ್ರಹ್ಮೋತ್ಸವ ವಿಜೃಂಭಣೆಯಾಗಿ ತಿರುಮಲದಲ್ಲಿ 10 ದಿವಸಗಳ ಕಾಲ ನಡೆಯಲಿದೆ. ನಿಮಗೇನಾದರೂ ಈ ಬ್ರಹ್ಮೋತ್ಸವದಲ್ಲಿ ಅಂದರೆ ವಾಹನ ಸೇವೆಗಳು ನೋಡಬೇಕು ಅಂತ ಆಸೆ ಇದ್ದರೆ ನೀವು ಈ ಡೇಟ್ಸಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋದರೆ ನೀವು ಸೇವೆಗಳನ್ನ ಕೂಡ ನೋಡ್ಬೋದು, ಅದ್ರ ಜೊತೆ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ಟಿಕೆಟ್ಸ್ನ ಜೂನ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದ್ರ ಜೊತೆಗೆ ನಮಗೆ ಸೆಪ್ಟೆಂಬರ್ ತಿಂಗಳ ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಕೂಡ ಆನ್ಲೈನಲ್ಲಿ ನಮಗೆ ಜೂನ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನಿಮಗೇನಾದರೂ ತಿರುಮಲದಲ್ಲಿ ರೂಮ್ಸ್ ಬೇಕಂದ್ರೆ ಬೆಟ್ಟದ ಮೇಲೆ ಮತ್ತೆ ಅದೇ ರೀತಿ ತಿರುಪತಿಯಲ್ಲಿರುವ ಶ್ರೀನಿವಾಸಮಲ್ಲಿ ರೂಮ್ಸ್ ಬೇಕು ಅಂದರೆ ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ತಿರುಮಲದಲ್ಲಿ ಮತ್ತೆ ಶ್ರೀನಿವಾಸಮಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ನೀವು ಆನ್ಲೈನಲ್ಲಿ 300 ರೂಪೀಸ್ ದರ್ಶನದ ಟಿಕೆಟ್ ಆಗಿರ್ಬೋದು, ಆರ್ಜಿತ ಸೇವಾ ಆಗಿರ್ಬೋದು, ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆಗಿದ್ರೆ ಅಥವಾ ಅಂಗಪ್ರದಕ್ಷಿಣ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರು ಕೂಡ ನೀವು ತಿರುಮಲದಲ್ಲಿ ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ತಿರುಮಲದಲ್ಲಿ ನಮಗೆ 3 ಕ್ಯಾಟಗರಿಯ ರೂಮ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಇನ್ನೊಂದು 1000 ರೂಪೀಸ್ ರೂಮ್ ಮತ್ತು 1500 ರೂಪೀಸ್ ರೂಮ್ ಆಗಿರುತ್ತೆ. ಇಲ್ಲಿ 100 ರೂಪಾಯಿ ರೂಮ್ಗೆ ನೀವು 500 ರೂಪಾಯಿಯ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು 1000 ಮತ್ತು 1500 ರೂಪೀಸ್ ರೂಮ್ಗೆ ಅಷ್ಟೇ ಅಮೌಂಟ್ನ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಿ ನೀವು ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಈಗ ದರ್ಶನದ ಟಿಕೆಟ್ ಇದ್ದು ನೀವು ರೂಮ್ಸ್ನ ಬುಕ್ ಮಾಡ್ಕೊತಿದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ರಿಲೀಸ್ ಆಗೋದಿಲ್ಲ. ನೀವು ಯಾವ ದಿನಕ್ಕೆ ದರ್ಶನ ಬುಕ್ ಮಾಡ್ಕೊಂಡಿರ್ತೀರಲ್ಲ ಆ ದಿನಕ್ಕೆ ಮತ್ತು ಅದರ ಹಿಂದಿನ ದಿನಕ್ಕೆ ಮಾತ್ರ 2 ಡೇಟ್ಗೆ ಮಾತ್ರ ಅಕೊಮಡೇಷನ್ನ ರಿಲೀಸ್ ಮಾಡ್ತಾರೆ. ನೀವೇನಾದರೂ ಮುಂಚೆನೇ ಹೋಗ್ತಿದ್ದೀರಾ ಅಂದರೆ ನೀವು ಹಿಂದಿನ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ದರ್ಶನದ ದಿನನೇ ಹೋಗ್ತಿದ್ದೀರಾ ಅಂದರೆ ದರ್ಶನದ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು TTDಯ ಒಂದು ರೂಮ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನೀವು ಆರಾಮಾಗಿ 5 ರಿಂದ 6 ಜನ ಒಂದೇ ರೂಮಲ್ಲಿ ಇರ್ಬೋದಾಗಿರುತ್ತೆ. ಇನ್ನು ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಅಂದರೂ ಕೂಡ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗ್ತಿದ್ದೀರಾ ಅಂದರೆ ನೀವು ಜಸ್ಟ್ ತಿರುಪತಿ ಅಂತ ಒಂದು ಆಪ್ಷನ್ ಇರುತ್ತೆ. ತಿರುಪತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅಕೊಮಡೇಷನ್ನ ಬುಕ್ ಮಾಡ್ಕೋಬೋದು. ಇದರಲ್ಲಿ ನಮಗೆ ಸೆಪ್ಟೆಂಬರ್ ತಿಂಗಳ ಎಲ್ಲ ಡೇಟ್ಸ್ಗೂ ಕೂಡ ಅಕೊಮಡೇಷನ್ನ ರಿಲೀಸ್ ಮಾಡ್ತಾರೆ ತಿರುಪತಿಯಲ್ಲಿ. ಮತ್ತು ತಿರುಪತಿಯಲ್ಲಿ ನಮಗೆ 5 ರಿಂದ 6 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. 200 ರೂಪಾಯಿ ರೂಮ್, 500 ರೂಪಾಯಿ ರೂಮ್, 800 ರೂಪಾಯಿ ರೂಮ್. ನಿಮಗೆ ಯಾವ್ದು ಕನ್ವೀನಿಯೆಂಟೋ ಆ ಒಂದು ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮ್ಯಾಕ್ಸಿಮಮ್ 4 ಜನಕ್ಕೆ ಆನ್ಲೈನಲ್ಲಿ
ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆದರೆ ಒಂದು ರೂಮಲ್ಲಿ 5ರಿಂದ 6 ಜನನ ಅಲೋ ಮಾಡ್ತಾರೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇನ್ನು ಈ ಒಂದು ಅಕೊಮಡೇಷನ್ನ ಬುಕ್ ಮಾಡ್ಕೊಳ್ಳೋವಾಗ ನೀವು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ಅದೇನಂದ್ರೆ ಚೆಕ್ ಇನ್ ಟೈಮ್ ಸ್ಲಾಟ್ ಅಂತ ಇರುತ್ತೆ. ಇದರಲ್ಲಿ ನಮಗೆ 4 ಟೈಮ್ ಸ್ಲಾಟ್ ಇರುತ್ತೆ. ಮಧ್ಯರಾತ್ರಿಯಿಂದ ಹಿಡಿದು ಬೆಳಗಿನ ಜಾವ 6 ಗಂಟೆಗೆ, ಮತ್ತೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ, ಈ ರೀತಿ ನಮಗೆ 4 ಟೈಮ್ ಸ್ಲಾಟ್ ಇರುತ್ತೆ. ನೀವೇನಾದರೂ ಈಗ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗಿನ ಟೈಮ್ ಸ್ಲಾಟ್ನ ತಗೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ನೀವು ತಿರುಮಲ ಅಥವಾ ತಿರುಪತಿ ನೀವು ಎಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಕೊಮಡೇಷನ್ ರಿಸಿಪ್ಟ್ನ ನೀವು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ರೂಮ್ಸ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೆ ನೀವು ಯಾವ ಟೈಮಿಗೆ ರೀಚ್ ಆಗ್ತೀರಾ ಅದನ್ನು ನೋಡಿಕೊಂಡು ಚೆಕ್ ಇನ್ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಆನ್ಲೈನಲ್ಲಿ ನಾವು ರೂಮ್ಸ್ನ ಕೇವಲ 1 ದಿನಕ್ಕೆ ಮಾತ್ರ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ಅಂದರೆ ವ್ಯಾಲಿಡಿಟಿ ಬಂದುಬಿಟ್ಟು 24 ಅವರ್ಸ್ ಮಾತ್ರ ಇರುತ್ತೆ. ನಿಮಗೆ ಬೇಕಿದ್ರೆ ಆಫ್ಲೈನಲ್ಲಿ ನೀವು ಅದೇ ರೂಮ್ಸ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಅಲ್ಲೇ ಸಬ್ ಎನ್ಕ್ವೈರಿ ಆಫೀಸ್ ಇರುತ್ತೆ. ಸೊ ಅಲ್ಲಿ ವಿಚಾರಿಸ್ಬಿಟ್ಟು ನೀವು 1 ದಿನಕ್ಕೆ ಅದೇ ರೂಮ್ನ ಎಕ್ಸ್ಟೆಂಡ್ ಮಾಡ್ಕೋಬೋದಾಗಿರುತ್ತೆ. ಆದರೆ ಆನ್ಲೈನಲ್ಲಿ ನಾವು 1 ದಿನಕ್ಕೆ ಮಾತ್ರ ರೂಮ್ಸ್ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ಇನ್ನು ನೀವೇನಾದರೂ ಸಿಂಗಲ್ ಟಿಕೆಟ್ ಅಥವಾ ಬ್ಯಾಚುಲರ್ಸ್ ಆಗಿದ್ರೆ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರೋದಿಲ್ಲ. ಫ್ಯಾಮಿಲೀಸ್ ಅಂದರೆ 2 ಟಿಕೆಟ್ ಅಥವಾ 3 ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ ನಿಮಗೆ. ಇನ್ನು ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು 300 ರೂಪೀಸ್ ಟಿಕೆಟ್ಸು ಮತ್ತು ಈ ಅಕೊಮಡೇಷನ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಆಪ್ಷನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಕೆಳಗಡೆ ಬಂದರೆ ಪಿಲಿಗ್ರಿಮ್ ಸರ್ವಿಸಸಲ್ಲಿ ಕೂಡ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಈಗ ಪ್ರಸ್ತುತ ನಮಗೆ ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಕರೆಕ್ಟ್ 10 ಗಂಟೆಗೆ ಕರೆಕ್ಟಾಗಿ ಇಲ್ಲಿ ನೀವು ಸೆಪ್ಟೆಂಬರ್ ಮಂತ್ ಒಂದು ಕ್ಯಾಲೆಂಡರ್ ನೋಡ್ಬೋದಾಗಿರುತ್ತೆ. ಮತ್ತೆ ಎಲ್ಲ ಡೇಟ್ಸ್ಗೂ ಕೂಡ ಗ್ರೀನ್ ಅವೈಲೇಬಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಮೊದಲಿಗೆ ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಿಮಗೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಮಿನಿಮಮ್ ಒಬ್ಬರಿಗೆ ಬುಕ್ ಮಾಡ್ಬೋದು, ಮ್ಯಾಕ್ಸಿಮಮ್ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟಿಕೆಟ್ಸ್ 2, 3, 4 ಆ ರೀತಿಯಾಗಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣನೇ ನಮಗೆ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಪೇಜ್ ಓಪನ್ ಆಗುತ್ತೆ. ಫಸ್ಟ್ಗೆ ನಮಗೆ ಜನರಲ್ ಡೀಟೇಲ್ಸ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ನೀವು ಇಮೇಲ್ ಅಡ್ರೆಸ್ಸು, ನಿಮ್ಮದು ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಇಷ್ಟನ್ನ ಎಂಟರ್ ಮಾಡಬೇಕು. ಅದಾದಮೇಲೆ ಪಿಲಿಗ್ರಿಮ್ ಡೀಟೇಲ್ಸಿಗೆ ಬರುತ್ತೆ. ನೀವು ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಎಷ್ಟು ಸೆಲೆಕ್ಟ್ ಮಾಡಿರ್ತೀರಲ್ಲ, ಈಗ 3 ಅಂತ ಸೆಲೆಕ್ಟ್ ಮಾಡಿದರೆ 3 ಜನದ್ದು ಕೂಡ ಹೆಸರು, ಏಜು, ಜೆಂಡರು ಮತ್ತು ಆಧಾರ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ಪ್ರಾಪರ್ ಆಗಿ ಎಂಟರ್ ಮಾಡಿ. ಹೆಸರಾಗಿರ್ಬೋದು, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಯಾವುದು ಮಿಸ್ಟೇಕ್ಸ್ ಮಾಡಬೇಡಿ, ಯಾಕಂದ್ರೆ ಆಮೇಲೆ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಸೊ ಎಲ್ಲಾನು ಡೀಟೇಲ್ಸ್ ಪ್ರಾಪರ್ ಆಗಿ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಟು ಪೇ ಅಂತ ಕೊಡಿ. ಈಗ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ 3 ಆಪ್ಷನ್ ಇರುತ್ತೆ. ಒಂದು UPI ID, ಒಂದು ಕ್ರೆಡಿಟ್ ಕಾರ್ಡ್, ಇನ್ನೊಂದು ನೆಟ್ ಬ್ಯಾಂಕಿಂಗ್. ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಒಂದು ಮೆಥಡ್ನ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಆ ಒಂದು ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ದರ್ಶನದ ಟಿಕೆಟ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಗೆ ನಮಗೆ ಅಕೊಮಡೇಷನ್ ಕೂಡ ರಿಲೀಸ್ ಮಾಡ್ತಾರೆ. ತಿರುಮಲ ಮತ್ತೆ ತಿರುಪತಿ ಎರಡರದ್ದು ಕೂಡ ಅಕೊಮಡೇಷನ್ ರಿಲೀಸ್ ಆಗುತ್ತೆ. ಅದಕ್ಕೂ ಕೂಡ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಅಕೊಮಡೇಷನ್ ಅಂತ ಆಪ್ಷನ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್, ಕಂಟಿನ್ಯೂ ಅಂತ ಕೊಡಿ. ಇನ್ನು ಅಕೊಮಡೇಷನ್ ಯಾರೆಲ್ಲ ಬುಕ್ ಮಾಡ್ಕೊಂತಿರ್ತೀರಾ ನಿಮ್ಗೆ ಒಂದು ನೋಟ್ ಕೂಡ ಹಾಕಿರ್ತಾರೆ. ಅದೇನಂದ್ರೆ ಆ ಪಿಲಿಗ್ರಿಮ್ ಕ್ಯಾನ್ ಅವೇಲ್ ದ ಅಕೊಮಡೇಷನ್ ಫೆಸಿಲಿಟೀಸ್ ಇನ್ ತಿರುಮಲ ಅಂಡ್ ತಿರುಪತಿ ಅಂದ್ರೆ ಶ್ರೀನಿವಾಸಂ ಓನ್ಲಿ ವಿತ್ ಅ ವ್ಯಾಲಿಡ್ ದರ್ಶನ್ ಬುಕಿಂಗ್. ಅಂದ್ರೆ ನೀವೇನಾದ್ರೂ ಆನ್ಲೈನ್ ಅಲ್ಲಿ ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡಿದ್ರೆ ನೀವು ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಥವಾ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಈ ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಸಪರೇಟ್ ಆಗಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇನ್ನು ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ್ಮೇಲೆ ನೀವು ಚೆಕ್ ಇನ್ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಟೈಮ್ಗೆ ತಿರುಪತಿ ರೀಚ್ ಆಗ್ತೀರಾ ಆ ಒಂದು ಟೈಮಿಗೆ ಕರೆಕ್ಟಾಗಿ ನೀವು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು 6 to 11:59 ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನಾನು ತಿರುಪತಿಯಲ್ಲಿ
ನಾವು ಯಾವ ರೂಮ್ನ ಬುಕ್ ಮಾಡ್ಕೊಂಡಿರ್ತೀವಿ ಅಲ್ಲ ಅಲ್ಲಿ ನಮ್ಮ ಒಂದು ರಿಸಿಪ್ಟ್ನ ಸ್ಕ್ಯಾನ್ ಮಾಡಿಸ್ಬೇಕು, ಅಕಾಮಡೇಷನ್ ರಿಸಿಪ್ಟ್ನ. ಆಗಷ್ಟೇ ನಮಗೆ ರೂಮ್ ಅಲಾಟ್ ಆಗುತ್ತೆ. ಇನ್ ಕೇಸ್ ಇದರಲ್ಲಿ 1 ಅಥವಾ 2 ನಿಮಿಷ ಲೇಟ್ ಆದ್ರೂ ಕೂಡ ನಿಮ್ಮ ರೂಮ್ಸ್ ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡತ್ತೆ. ಇನ್ನು ನಂಬರ್ ಆಫ್ ಪಿಲಿಗ್ರಿಮ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮಗೆ ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ಅಕಾಮಡೇಷನ್ ತಿರುಪತಿದು ರಿಲೀಸ್ ಆಗುತ್ತೆ. ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ 5 ರಿಂದ 6 ಕ್ಯಾಟಗರಿ ಆಫ್ ರೂಮ್ಸ್ ಇರುತ್ತೆ. ನಿಮ್ಗೆ ಏನಾದ್ರು AC ರೂಮ್ ಬೇಕಾ ಅಥವಾ ನಾನ್ AC ರೂಮ್ ಬೇಕಾ, ಅಟ್ಯಾಚ್ ಟಾಯ್ಲೆಟ್, ನಾರ್ಮಲ್ ರೂಮ್ಸ್ ಎಲ್ಲಾನು ಇರುತ್ತೆ. ನಿಮ್ಗೆ ಯಾವ ಟೈಪ್ ಆಫ್ ರೂಮ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ಬೇಕಾಗಿರುತ್ತೆ. ಕಂಟಿನ್ಯೂ ಕೊಟ್ರೆ ಸೇಮ್ ಅಲ್ಲೂ ಕೂಡ ನೀವು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್, ಯಾರು ರೂಮ್ ಅಲ್ಲಿ ಇರ್ತಿದ್ದೀರಾ ಅವ್ರದ್ದು ಪ್ರತಿಯೊಂದು ಡೀಟೇಲ್ಸ್ ನ ಪ್ರಾಪರ್ ಆಗಿ ಕೊಡಿ. ಮತ್ತೆ ಫೋನ್ ನಂಬರ್ ಕೂಡ ನೀಟಾಗಿ ಕೊಡಿ. ಯಾಕಂದ್ರೆ ಯಾರ್ ಫೋನ್ ನಂಬರ್ ಕೊಟ್ಟಿರ್ತೀರಾ ಅವ್ರ ಮೊಬೈಲ್ಗೆನೆ ಮೆಸೇಜ್ ಬರುತ್ತೆ ನಿಮ್ಗೆ ಯಾವ ರೂಮ್ ಅಲಾಟ್ ಆಗಿದೆ ಅಂತ. ಆದ್ರಿಂದ ಎಲ್ಲ ಡೀಟೇಲ್ಸ್ ನೀಟಾಗಿ ಫಿಲ್ ಮಾಡಿಬಿಟ್ಟು ಪೇಮೆಂಟ್ ಆಪ್ಷನ್ಗೆ ಹೋದ್ರೆ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ರೂಮ್ಸ್ ಬುಕ್ ಆಗುತ್ತೆ ತಿರುಪತಿಯಲ್ಲಿ. ನೀವು ಇದು ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ಆನ್ಲೈನಲ್ಲೇ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ನಿಮಗೆ ತಿರುಮಲದಲ್ಲಿ ರೂಮ್ಸ್ ಬೇಕು ಅಥವಾ ತಿರುಪತಿಯಲ್ಲಿ ಶ್ರೀನಿವಾಸಂ ಅಲ್ಲಿ ರೂಮ್ಸ್ ಬೇಕು ಅಂದ್ರೆ ನೀವು ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಥವಾ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ನೋಡಿ ಆಟೋಮೆಟಿಕ್ ನಮಗೆ ಬುಕಿಂಗ್ ಹಿಸ್ಟ್ರಿ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಯಾವ ರೀತಿಯ ದರ್ಶನ ಬುಕ್ ಮಾಡ್ಕೊಂಡಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸರ್ವಿಸಸ್ ಅಲ್ಲಿ. ಅಂದ್ರೆ ನೀವು ಇವಾಗ 300 ರೂಪಾಯಿ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ, ನೀವೇನಾದ್ರೂ ಲಕ್ಕಿ ಡಿಪ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ, ಆರ್ಜಿತ ಸೇವಾ ಬುಕ್ ಮಾಡ್ಕೊಂಡಿದ್ರೆ ಆರ್ಜಿತ ಸೇವಾ ಅಂತ. ಈ ರೀತಿ ಸೆಲೆಕ್ಟ್ ಮಾಡಿದ್ಮೇಲೆ ಬುಕ್ ಅಕಾಮಡೇಷನ್ ಇಲ್ಲಿ ಎನೇಬಲ್ ಆಗುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ನಮಗೆ ಮತ್ತೆ ಅಕಾಮಡೇಷನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಪೇಜಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಚೆಕ್ ಇನ್ ಟೈಮ್ ಸ್ಲಾಟ್, ನಂಬರ್ ಆಫ್ ಪಿಲಿಗ್ರಿಮ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾವ ಡೇಗೆ ದರ್ಶನ ಬುಕ್ ಮಾಡ್ಕೊಂಡಿರ್ತೀರಲ್ಲ ಆ ಡೇಗೆ ಮತ್ತೆ ಅದ್ರ ಪ್ರೀವಿಯಸ್ ಡೇಗೆ ಮಾತ್ರ ನಿಮ್ಗೆ ರೂಮ್ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ನೀವು ಹಿಂದಿನ ದಿನನೇ ಹೋಗಿ ಹಾಲ್ಟ್ ಆಗ್ತೀರಾ ಅಂದ್ರೆ ನೀವು ಹಿಂದಿನ ದಿನದ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ದರ್ಶನದ ದಿನನೇ ತಿರುಮಲ ಅಥವಾ ತಿರುಪತಿಗೆ ಹೋಗ್ತಿದ್ದೀರಾ ಅಂದ್ರೆ ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಕೇವಲ ಆ 2 ಡೇಟ್ ಮಾತ್ರ ನಿಮ್ಗೆ ಎನೇಬಲ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ರೂಮ್ ಟೈಪ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿ ನಿಮ್ಮ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಫಿಲ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಯಾಕೆಂದ್ರೆ ನೀವು ದರ್ಶನದ ಟಿಕೆಟ್ ಬುಕ್ ಮಾಡಿರ್ತೀರಲ್ಲ ಅದೇ ರೀತಿ ದರ್ಶನದ ಡೀಟೇಲ್ಸ್ ಇಲ್ಲೂ ಕೂಡ ಬರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಕಂಟಿನ್ಯೂ ಟು ಪೇ ಅಂತ ಕೊಟ್ಬಿಟ್ಟು ಪೇಮೆಂಟ್ ಮಾಡಿದ್ರೆ ನಿಮ್ಮ ಒಂದು ರೂಮ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ಅಲ್ಲಿ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ ಮತ್ತೆ ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ತಿರುಮಲದ ಮಾಹಿತಿ. ಇದೇ ರೀತಿಯ ಇನ್ನು ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.